ನಮಸ್ಕಾರ. ಭಾರತ್ ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಪ್ರಮುಖ ಸುದ್ದಿಗಳು ಹೀಗಿವೆ. ರೈಸ್ ಮಿಲ್ನಲ್ಲಿ ತೌಡಿನ ಜೊತೆ ಸೇರ್ತಿದೆ ಭತ್ತ, ಅಕ್ಕಿ ರಾವುತ. ರೈತರ ಆರೋಪ. ಬಿಳಿಗಿರಿ ರಂಗನಾಥ ಮಾಡರ್ನ್ ರೈಸ್ ಮಿಲ್ನಲ್ಲಿ ರೈತರು ಭತ್ತವು ಅಕ್ಕಿಯಾಗದೆ ತೌಡಿನ ಜೊತೆ ಅಕ್ಕಿ ಸೇರ್ತಿದೆ ಎಂದು ಆರೋಪಿಸಿದ್ದಾರೆ. ಸುತ್ತಮುತ್ತಲಿರುವ ಗ್ರಾಮಗಳಲ್ಲಿ ಬೆಳೆದ ಭತ್ತವನ್ನ ಅಕ್ಕಿ ಮಾಡಲು ಸಾವಿರಾರು ಕೆಜಿ ಭತ್ತವನ್ನ ಅಕ್ಕಿ ಮಾಡುವ ಯಂತ್ರಕ್ಕೆ ಚೀಲಗಳಲ್ಲಿ ಸುರಿಸಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಅಕ್ಕಿ ಪ್ಲಾಸ್ಟಿಕ್ ಚೀಲಕ್ಕೆ ಸೇರಿ ಅನುಮಾನಗೊಂಡು ಭತ್ತದ ತೌಡು ಬೀಳುವ ಸ್ಥಳಕ್ಕೆ ಭೇಟಿ ನೀಡಿ ಭತ್ತ ಮತ್ತು ಅಕ್ಕಿ ಸಮರ್ಪಕವಾಗಿ ರೈಸ್ ಮಿಲ್ನಲ್ಲಿ ಮಾಡಲಾಗುತ್ತಿಲ್ಲ, ರೈತರಿಗೆ ಮೋಸ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಈ ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಪರಿಶೀಲನೆ ನಡೆಸಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ರೈತರ ಆರೋಪದ ಹಿನ್ನೆಲೆಯಲ್ಲಿ ಈ ಕುರಿತು ತನಿಖೆಗೆ ಒತ್ತಾಯ ಹೆಚ್ಚಾಗಿದೆ. ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಬೂದಿತಿಟ್ಟು ಗ್ರಾಮದ ರೈತ ಮುತ್ತುರಾಜು ಆರೋಪಿಸಿದ್ದಾರೆ. ಭತ್ತ ಬಿಡಿಸ್ಬೇಕಾದ್ರೆ ಹಿಂದ್ಗಡೆ ಒಟ್ಟೋಗುತ್ತೆ ವೇಸ್ಟ್ ಅಂತ ಹೇಳಿದ್ರು. ಆದರೆ ಅಲ್ಲಿ ಹಿಂದ್ಗಡೆ ವೇಸ್ಟ್ ಹೋಯ್ತಿರಲಿಲ್ಲ, ಭತ್ತ ಮತ್ತು ಅಕ್ಕಿ ಎರಡು ಜೊತೆಯಲ್ಲಿ ಹೋಯ್ತಿದ್ರು. ಬಟ್ ಇದನ್ನ ಕೇಳಿದ್ರೆ ಅವ್ರು ಏನಂದ್ರು, ಇಲ್ಲ ಇದು ಜಳ್ಳು, ಇದು ಕಪ್ಪು ಜಳ್ಳು ಅಂತ ಹೇಳ್ತಾರೆ ನೋಡಿ. ಭತ್ತ ಮತ್ತು ಅಕ್ಕಿ ಎರಡೂ ಕೂಡ ವೇಸ್ಟ್ ಅಂತೇಳಿ ಒಂದು ಸುಮಾರು ಇಷ್ಟು ಗುಡ್ಡನ್ನು ಕೂಡ ಭತ್ತನೇ ಇಷ್ಟಿವೆ. ಅವರು ವೇಸ್ಟೇಜ್ ಅಂತ ಹೇಳೋದು ನೋಡ್ರಿ, ಅದು ಒಟ್ಟು ಹೋಗ್ಬೇಕು, ಜಳ್ಳು ಹೋಗ್ಬೇಕು. ಭತ್ತ ಮತ್ತು ಅಕ್ಕಿ ಎರಡು ಹೋಗ್ತಿದೆ. ಭಾರತ್ ಒನ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಪ್ರತಿದಿನ ಉಪಯುಕ್ತ ಮಾಹಿತಿ ಪಡೆಯಿರಿ.